ಮನೋರಂಜನಾ ಕಾರ್ಯಕ್ರಮವನ್ನು ತರಲು ಪಠ್ಯದ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳಿಗೆ ಮನೋರಂಜನೆಯನ್ನು ನೀಡಿರ್ತಕ್ಕಂಥ ಈ ವಿದ್ಯಾರ್ಥಿ ಲೋಕ ತಂಡಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತೀನಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ, ಪಠ್ಯದಲ್ಲಿ ಬಂದಿರ್ತಕ್ಕಂಥ ಪೋಯಮ್ಸ್ ಆಗಿರ್ಬೋದು, ಯಾರು ಮಧ್ಯ ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಅಂದರೆ ಮನಸ್ಸಲ್ಲಿ ನೆನಪಲ್ಲಿ ಇಟ್ಕೊಳ್ತಕ್ಕಂಥ ಕೆಲವೊಂದು ಹಾಡು ಮೂಲಕ ಹೇಳ್ಕೊಟ್ಟಿರ್ತಕ್ಕಂಥ ವಿದ್ಯಾರ್ಥಿ ಲೋಕ ತಂಡಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನು. ವಿದ್ಯಾರ್ಥಿ ಲೋಕ ಮನೋರಂಜನಾ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಿಂದ ಈಗ ಹಿರಿಯೂರು ತಾಲೂಕಿನ ಲೈಮಂಗಲ ಹೋಬಳಿ ಕ್ಲಸ್ಟರ್ನಲ್ಲಿ ಈ ದಿನ ನಮ್ಮ ಬರಪುರ ಶಾಲೆಯಲ್ಲಿ ಮತ್ತು ಕಲ್ಲಟ್ಟಿ ಶಾಲೆಯಲ್ಲಿ ಆಯೋಜಿಸಲಾಗಿತ್ತು. ಈ ಒಂದು ಕಾರ್ಯಕ್ರಮ ಮಕ್ಕಳ ದೃಷ್ಟಿಯಿಂದ ಮನೋರಂಜನೆ ಅಂದರೆ ತಪ್ಪಾಗಲಾರದು. ಬರೀ ಪುಸ್ತಕ ಇಟ್ಕೊಂಡು ಹೇಳೋದ್ರ ಜೊತೆಗೆ ಒಂದು ಪದ್ಯವನ್ನು ಹೇಗೆ ರಾಗ ತಾಳ ಮತ್ತು ಅದಕ್ಕೆ ಬೇರೆ ಸಾಂಗನ್ನು ಸೇರಿಸುವ ಮೂಲಕ, ಮ್ಯೂಸಿಕನ್ನು ಸೇರಿಸುವ ಮೂಲಕ ಹೇಗೆ ಖುಷಿ ರೂಪದಲ್ಲಿ ಆಡ್ಬೋದು ಅನ್ನೋದನ್ನು ನಮ್ಮ ಶಾಲೆಗೆ ಬಂದು ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮ ರಾಜ್ಯಾದ್ಯಂತ ಪಸರಿಸಲಿ, ಅವರ ಹೆಸರು ಇನ್ನೂ ಕೀರ್ತಿ ಬೆಳೀಲಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಅವಕಾಶ ಕೊಟ್ಟಂತ ಎಲ್ಲರೂ ಉಳಿಸ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮ್ಮ ಕ್ಲಸ್ಟರ್ನಲ್ಲಿ ಬೆಳಗ್ಗೆಯಿಂದಲೂ 2 ಶಾಲೆಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ. ಈಗಾಗಲೇ ಕಲ್ಲಟ್ಟಿ ಶಾಲೆಯಲ್ಲಿ ಪೂರ್ಣಗೊಳಿಸಿಕೊಂಡು ಈಗ ಬರಪುರ ಹೈಸ್ಕೂಲ್ ಆವರಣಕ್ಕೆ ಬಂದು ಇಲ್ಲಿ ಸಹ ಪಠ್ಯ ಆಧಾರಿತವಾಗಿ ಅನೇಕ ಪದ್ಯಗಳನ್ನು ಹಾಡ್ತಾ ಜೊತೆಗೆ ಮ್ಯಾಜಿಕ್ ಮಾಡ್ತಾ ಮಕ್ಕಳನ್ನು ಮನರಂಜಿಸಿದ್ದಾರೆ. ಹಾಗಾಗಿ ಎಲ್ಲ ಕ್ಲಸ್ಟರ್ನ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಮಕ್ಕಳ ಲೋಕ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ತುಂಬ ಚೆನ್ನಾಗಿದ್ದು, ನೀವೇನು ಮಕ್ಕಳು ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು, ವೈಜ್ಞಾನಿಕವಾಗಿ ಚಿಂತನೆ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಮನಮುಟ್ಟುವಂತೆ ಹೇಳ್ಕೊಟ್ರಿ. ಹಾಗಾಗಿ ಎಲ್ಲರ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.